ಪ್ರೈಸ್ ದಿ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ತಿರುಗೊಂದಾವರ್ತಿ ಹೊಸ ವಿಡಿಯೋದಲ್ಲಿ ಬಹಳ ಸಂತೋಷದಿಂದ ನಿಮ್ಮನ್ನು ಸ್ವಾಗತಿಸೋನಾಗಿದ್ದೇನೆ. ಹಲ್ಲೆಲೂಯಾ. ಈ ಒಂದು ಸಮಯದಲ್ಲಿ ದೇವರ ಒಂದು ವಾಕ್ಯವನ್ನು ನಾವು ಧ್ಯಾನಿಸೋರಾಗಿದ್ದೇವೆ. ಆಸಕ್ತಿಯಿಂದ ಬಂದಂಥ ನಿಮ್ಮೆಲ್ಲರನ್ನ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ. ಇವತ್ತಿನ ದೇವರ ಒಂದು ವಾಕ್ಯ ಏನಂದರೆ ಸಂತೋಷದ ಬಗ್ಗೆ. ನಾವು ಯಾವಾಗಲೂ ಸಂತೋಷ ಪಡಬೇಕು, ಅದರ ಬಗ್ಗೆ ವಾಕ್ಯ. ಫಿಲಿಪ್ಪಿಯವರಿಗೆ 4:4 ಹೇಳ್ತದೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಕ್ರೈಸ್ತ ಜೀವಿತವೆಂಬುದೇ ಒಂದು ಆನಂದ ಜೀವನ. ನೀವು ದೇವರ ಮಕ್ಕಳೆಂದು ಕರೆಯಲ್ಪಡುವುದರಲ್ಲಿ ಬಹಳ ಸಂತೋಷ, ದೇವರೊಂದಿಗೆ ಸಂಚರಿಸುವುದರಲ್ಲಿ ಕೂಡ ಬಹಳ ಸಂತೋಷ, ದೇವರ ಆಶೀರ್ವಾದವನ್ನು ಹೊಂದುವುದರಲ್ಲಿ ಕೂಡ ಬಹಳ ಸಂತೋಷ. ಪ್ರಿಯರೇ, ಈ ಸಂತೋಷವನ್ನು ಯಾರಿಂದಲೂ ನಿಮ್ಮ ಬಳಿಯಿಂದ ತೆಗೆದು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. ಅದು ದೇವರ ಕೊಟ್ಟಂಥ ಸಂತೋಷ. ಹಲವಾರು ಇಕ್ಕಟ್ಟು ಬಿಕ್ಕಟ್ಟುಗಳ ನಡುವೆ ತಾನೂ ಸಂತೋಷವಾಗಿದ್ದುಕೊಂಡು ಇತರರನ್ನು ಕೂಡ ಸಂತೋಷವಾಗಿರುವಂತೆ ಹೇಳಿ ಅಪೊಸ್ತಲ ಪೌಲನು ರೋಮಾಪುರದಲ್ಲಿರುವ ಸೆರೆಮನೆಯಿಂದ ಬರೆಯುತ್ತಾನೆ. ಒಂದು ದೇಶದಲ್ಲಿ ಒಬ್ಬ ಭಕ್ತನನ್ನು ಹೆಚ್ಚಾಗಿ ಚಿತ್ರಹಿಂಸೆ ಪಡಿಸಿದರು. ಅವರನ್ನು ದುರ್ವಾಸನೆಗಳ ಒಂದು ದೊಡ್ಡ ತೊಟ್ಟಿಯೊಳಗೆ ಅನೇಕ ತಿಂಗಳಿಟ್ಟಿದ್ದರು. ಆದರೆ ಅವರು ಆ ಸ್ಥಳದಲ್ಲೂ ಕರ್ತನನ್ನು ಸ್ತುತಿಸಿ ಹಾಡಿ ಹೊಗಳ್ತಾ ಇದ್ರು. ಅವರು ಬಹಳ ಸಂತೋಷದಿಂದ, ನನ್ನ ಹೃದಯವನ್ನು ಪರಲೋಕದೊಂದಿಗೆ ಹೆಣೆದಿದ್ದೇನೆ, ದೇವದೂತರ ಶಬ್ದವು ನನ್ನ ಆತ್ಮದಲ್ಲಿ ಕೇಳಿಸುತ್ತಲೇ ಇದೆ ಎಂದರು. ದೇವ ಮಕ್ಕಳೇ, ಎಂಥ ಸಂದರ್ಭದಲ್ಲೂ ಪ್ರಾರ್ಥಿಸುವುದನ್ನು ಮರಿಬೇಡ್ರಿ. ನಿಮ್ಮ ಸಂತೋಷವನ್ನು ಕೆಡಿಸುವ ಶೋಧನೆಗಳು ಬರಬಹುದು. ಶೋಧನೆಗೊಳಗಾಗದಂತೆ ನೀವು ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ ಅಂತ ಯೇಸು ಸ್ವಾಮಿ ಹೇಳಿದರು. ಕರ್ತನ ಮಕ್ಕಳ ಮುಂದಿನ ಸಂತೋಷವೇನು? ಕ್ರಿಸ್ತನನ್ನು ಸಾರುವುದರಲ್ಲಿ ಸಂತೋಷ. ಇತರರು ಸಾರುವುದನ್ನು ನೋಡುವಾಗ ಬಹಳ ಸಂತೋಷ ಆಗುತ್ತೆ. ಅಪೊಸ್ತಲ ಪೌಲನು ಬರೀತಾನೆ, ಹೇಗಾದರೇನು, ಯಾವ ರೀತಿಯಿಂದಾದರೂ ಕಪಟದಿಂದಾಗಲಿ ಸತ್ಯದಿಂದಾಗಲಿ ಕ್ರಿಸ್ತನನ್ನು ಪ್ರಸಿದ್ಧಿಪಡಿಸುವುದುಂಟು. ಇದಕ್ಕೆ ಸಂತೋಷಿಸುತ್ತೇನೆ, ಮುಂದೆಯೂ ಸಂತೋಷಿಸುವೆನು ಅಂತ ಫಿಲಿಪ್ಪಿಯವರಿಗೆ 1:18 ಬರೀತಾನೆ. ಅಪೊಸ್ತಲ ಪೌಲನು ತನ್ನ ಜೀವಮಾನವೆಲ್ಲ ಕ್ರಿಸ್ತನ ಪ್ರಭಾವಯುಕ್ತ ಸುವಾರ್ತೆಯನ್ನು ಸಾರಿದನು. ಸೆರೆಯಲ್ಲಿದ್ದಾಗಿಯೂ ಸುವಾರ್ತೆ ಸಾರುವುದನ್ನು ಅವನು ಬಿಡಲಿಲ್ಲ. ಅಲ್ಲಿ ಅವನನ್ನು ಭೇಟಿಯಾಗಲು ಬರುತ್ತಿದ್ದವರಿಗೆಲ್ಲ ಕ್ರಿಸ್ತನನ್ನು ಸಾರ್ತಾ ಇದ್ದರು. ಸೆರೆಯಲ್ಲಿದ್ದುಕೊಂಡು ಅನೇಕ ಪತ್ರಿಕೆಗಳನ್ನು ಬರೆದು ಅದರ ಮೂಲಕ ಅನೇಕ ಸಭೆಗಳಿಗೆ ದೇವ ವಾಕ್ಯವನ್ನು ತಿಳಿಸಿದರು. ಅಪೊಸ್ತಲ ಪೌಲನ ಇನ್ನೊಂದು ಸಂತೋಷವನ್ನು ಗೊತ್ತೇ? ಅವನು ಬರೀತಾನೆ, ನಾನೇ ಪಾನದ್ರವ್ಯವಾಗಿ ಅರ್ಪಿತವಾಗಬೇಕಾದರೂ ನನಗೆ ಸಂತೋಷ, ನಿಮ್ಮೆಲ್ಲರ ಕೂಡ ಸಂತೋಷ, ಹಾಗೆಯೇ ನೀವು ಸಂತೋಷಿಸಿರಿ ಅಂತ ಫಿಲಿಪ್ಪಿಯವರಿಗೆ 2ನೇ ಅಧ್ಯಾಯ 17-18 ನಾವು ನೋಡ್ತೇವೆ. ಪ್ರಿಯ ದೇವಜನರೇ, ನಿಮ್ಮ ಜೀವವು ಕ್ರಿಸ್ತನ ಸೇವೆಯಲ್ಲಿ ಪಾನದ್ರವ್ಯವಾಗಿ ಅರ್ಪಿತವಾಗುವುದು ನಿತ್ಯವಾದ ಸಂತೋಷವನ್ನು ತರುವುದು. ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅಂತೇಳಿ ಫಿಲಿಪ್ಪಿಯವರಿಗೆ 3ನೇ ಅಧ್ಯಾಯ 14 ನಾವು ನೋಡ್ತೇವೆ. ಹೌದು ಪ್ರಿಯರೇ, ಕ್ರಿಸ್ತನಲ್ಲಿ ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಸಂತೋಷಿಸಿರಿ. ಆ ಸಂತೋಷ ದೇವರೇ ನಿಮಗೆ ಕೊಡುವನಾಗಿದ್ದಾನೆ. ದೇವರು ತನ್ನ ನಿತ್ಯವಾದ ಸದಾಕಾಲ ಇರುವಂಥ ಸಂತೋಷದಿಂದ ನಿಮ್ಮನ್ನು ತುಂಬಿಸಿ ನಡೆಸಲಿ. ಪ್ರೀತಿಯುಳ್ಳ ದೇವರೇ, ಅಪ್ಪ, ಈ ಒಂದು ಸಮಯದಲ್ಲಿ ವಾಕ್ಯವನ್ನು ಕೇಳ್ತಾ ಇರುವಂಥ ಎಲ್ಲ ನಿನ್ನ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ. ಅವರನ್ನು ಆಶೀರ್ವಾದ ಮಾಡು. ನಿನ್ನ ನಿತ್ಯವಾದ ಸಂತೋಷದಿಂದ ಪೌಲನಲ್ಲಿ ಯಾವ ಸಂತೋಷವಿತ್ತೋ ಆ ಸಂತೋಷದಿಂದ ಇವರನ್ನು ಕೂಡ ತುಂಬಿಸಿ ನಿನ್ನ ನಿತ್ಯವಾದ ಸಂತೋಷದಲ್ಲಿ ಯಾವಾಗಲೂ ಉಲ್ಲಾಸಿಸುವಂತೆ ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಲೋಕ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.